ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜು ಅರಸು ಅವರ ದಾಖಲೆಯನ್ನ ಸಮಗೊಳಿಸ್ತಾರೆ, ಮುರಿಯುವಂಥದ್ದು. ಯಾಕೆ ಅಂತಂದರೆ ದೀರ್ಘಾವಧಿಯ ಮುಖ್ಯಮಂತ್ರಿ ಆಗಿರುವಂಥ ರೆಕಾರ್ಡ್ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿದ್ದರೆ ಅದನ್ನು ಈಗ ಸಿದ್ದರಾಮಯ್ಯನವರ ಹೆಸರಿಗೆ ಸೇರ್ಪಡೆಗೊಳ್ಳುತ್ತೆ. ಮೊದಲಿದ್ದಿದ್ದು ದೇವರಾಜು ಅರಸು ಅವರದು, ಈಗ ಎರಡನೇದಾಗಿ ಸಿದ್ದರಾಮಯ್ಯನವರದಿತ್ತು. ಈಗ ಸಿದ್ದರಾಮಯ್ಯನವರೇ ಮೊದಲನೇ ಸ್ಥಾನಕ್ಕೆ ಹೋಗ್ತಾರೆ, ದೇವರಾಜು ಅರಸು ಅವರು ಎರಡನೆಯ ಸ್ಥಾನಕ್ಕೆ ಬರ್ತಾರೆ. ಅತಿ ಹೆಚ್ಚು ದೀರ್ಘಾವಧಿಯಲ್ಲಿ ಮುಖ್ಯಮಂತ್ರಿ ಆದಂತಹ ದಾಖಲೆಯನ್ನ ಈಗ ಸಿದ್ದರಾಮಯ್ಯನವರು ಅಂತಾರೆ. ರಾಜ್ಯದ ದೀರ್ಘಾವಧಿ ಸಿಎಂ ಹೆಗ್ಗಳಿಕೆಗೆ ಈಗ ಮಾನ್ಯ ಸಿದ್ದರಾಮಯ್ಯನವರು ಪಾತ್ರರಾಗ್ತಾರೆ. ರಾಜಕೀಯದ ಇತಿಹಾಸದ ಪುಟಗಳಲ್ಲಿ ಇದು ಅಚ್ಚಳಿಯದೆ ಉಳಿಯುತ್ತೆ. ರಾಜ್ಯ ರಾಜಕೀಯದಲ್ಲಿ ಸುದೀರ್ಘ ಸಿಎಂ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇರೋದು. ಹೊಸ ದಾಖಲೆಯನ್ನ ಈಗ ಮಾನ್ಯ ಮುಖ್ಯಮಂತ್ರಿಗಳು ಬರಿತಾ ಇರೋದು. ದೇವರಾಜು ಅರಸು ಅವರ ದಾಖಲೆಯನ್ನ ಈಗ ಮುರಿದಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯ ರಾಜಕೀಯದಲ್ಲಿದೆ, ಇತಿಹಾಸದ ಪುಟಗಳಲ್ಲಿ ಇದೊಂದು ದಾಖಲೆಯಾಗಿ ಉಳಿಯುತ್ತೆ. ದೀರ್ಘಾವಧಿಯ ಮುಖ್ಯಮಂತ್ರಿ ಯಾರಪ್ಪ ಇದ್ರು ರಾಜ್ಯದಲ್ಲಿ ಅಂತಂದ್ರೆ ಅದು ಸಿದ್ದರಾಮಯ್ಯನವರು ಇದ್ರು ಅನ್ನುವಂಥದ್ದನ್ನು ಮುಂದಿನ ಪೀಳಿಗೆ ತನ್ನ ಇತಿಹಾಸದಲ್ಲಿ ನೆನಪನ್ನು ಮಾಡ್ಕೊಳ್ಳೋಕೆ. ದೀರ್ಘಾವಧಿಯಲ್ಲಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಅತಿ ಹೆಚ್ಚು ಯಾರು ಅಂತ ಬಂದಾಗ ಆವಾಗ ಪ್ರಶ್ನೆಗಳು. ಅದಾದ ನಂತರ ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಮುಖ್ಯಮಂತ್ರಿಗಳು ಯಾರು ದೀರ್ಘಾವಧಿಯಲ್ಲಿ ಆಗಿದ್ರು ಅಂತಂದಾಗ ಸಿದ್ದರಾಮಯ್ಯನವರು ಆಗಿದ್ರು ಅನ್ನುವಂಥದ್ದು ಕರ್ನಾಟಕದಲ್ಲಿ ಈಗ ಉಳ್ಕೊಳ್ಳುವಂತಹ ಹೆಸರು. ಇಲ್ಲಿಯವರೆಗೂ ಯಾರಪ್ಪ ಅಂತಂದರೆ ದೇವರಾಜು ಅರಸು ಅವರು ಅಂತ ಹೇಳ್ತಾ ಇದ್ದಿದ್ದು, ಅದನ್ನು ಈಗ ಪುಡಿಗಟ್ಟಿ ಮುಂದೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ, ದಾಪುಗಾಲಿಟ್ಕೊಂಡು ಹೋಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು. ರಾಜ್ಯದ ದೀರ್ಘಾವಧಿ ಸಿಎಂ ಹೆಗ್ಗಳಿಕೆಗೆ ಈಗ ಮಾನ್ಯ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ದೇವರಾಜು ಅರಸು ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳಿಂದ ಈಗ ಬಾಡೂಟ ಅಂತೆ. ಬಿರಿಯಾನಿ, ನಾಟಿ ಕೋಳಿ, ಚಿಕನ್ ಚಾಪ್ಸ್ ಅಭಿಮಾನಿಗಳು ಉಣಬಡಿಸ್ತಾ ಇದ್ದಾರೆ. ಬೆಳಗ್ಗೆಯೇ ಬಾಡೂಟಕ್ಕೆ ಸಿಕ್ಕಾಪಟ್ಟೆ ಕ್ಯೂ ಅಂತೆ. ರಾಜ್ಯದ ದೀರ್ಘಾವಧಿ ಸಿಎಂ ಹೆಗ್ಗಳಿಕೆಗೆ ಈಗ ಸಿದ್ದರಾಮಯ್ಯನವರು ಪಾತ್ರರಾಗಿರೋದ್ರಿಂದ ಎಷ್ಟೆಷ್ಟು ಅನ್ನೋ ಲೆಕ್ಕಾಚಾರ ಹೇಳ್ಬಿಡ್ತೀನಿ ನಿಮಗೆ. 2,000 kg ನಾಟಿ ಕೋಳಿ ಅಂತೆ. 6,000 ಜನರು ಸೇರುವಂಥ ಸಾಧ್ಯತೆಗೆ ಅದಕ್ಕೆ ಊಟ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. 1 ನಿಮಿಷಕ್ಕೆ 150 ಜನಕ್ಕೆ ಊಟ ಬಡಿಸೋಕೆ ಈಗ ಸಿದ್ಧತೆ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಈಗ ಯಾವ ರೀತಿಯಾಗಿ ತಯಾರಿ ಆಗಿದೆ, ಜೊತೆಗೆ ಯಾವ ರೀತಿಯಾದಂಥ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಹೇಗೆಲ್ಲ ಸಂಭ್ರಮಾಚರಣೆಯನ್ನು ಮಾಡೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮೈಸೂರಿನಲ್ಲಿ? ಅರುಣ್, ಮೈಸೂರಿನ ಶಾರದಾದೇವಿ ನಗರದ ನಿವಾಸ ಇದು ಮುಖ್ಯಮಂತ್ರಿಗಳು ಇರುವಂತಹ ನಿವಾಸ. ಮುಖ್ಯಮಂತ್ರಿಗಳ ನಿವಾಸದ ಮುಂಭಾಗದಲ್ಲಿ ಈಗ ಮುಖ್ಯಮಂತ್ರಿಗಳಿಗೆ ಪ್ರಿಯವಾದಂತಹ ನಾಟಿ ಕೋಳಿ ಪಲಾವನ್ನು ಅವರ ಅಭಿಮಾನಿಗಳು ಹಂಚಿಕೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಮೈಸೂರಿನ ಶಾರದಾದೇವಿ ನಗರದ ನಿವಾಸದ ಮುಂಭಾಗದಲ್ಲಿ ಈ ರೀತಿಯಾಗಿ ಅವರ ಅಭಿಮಾನಿಗಳು ನಾಟಿ ಕೋಳಿಯ ಪಲಾವಿನ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ಹೇಳಿ ಕೇಳಿ CM ಸಿದ್ದರಾಮಯ್ಯನವರಿಗೆ ನಾಟಿ ಕೋಳಿ ಅಂತ ಅಂದರೆ ಬಹಳ ಇಷ್ಟ. ನಾಟಿ ಕೋಳಿ ಪಲಾವ್, ನಾಟಿ ಕೋಳಿ ಸಾಂಬಾರು ಅಂತ ಅಂದರೆ ಬಹಳ ಇಷ್ಟ. ಈ ಹಿನ್ನೆಲೆಯಲ್ಲಿ ಈಗ ಪ್ರಮುಖವಾಗಿ ಈ ರೀತಿಯಾದಂತಹ ಒಂದು ನಾಟಿ ಕೋಳಿಯ ವಿತರಣೆಯನ್ನು ಕೂಡ ಅವರ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು ತಾವೀಗ ಗಮನಿಸ್ತಾ ಇರುವಂಥದ್ದು. ಇದು ಮೈಸೂರಿನ ಶಾರದಾದೇವಿ ನಗರದ ನಿವಾಸದ ಮುಂಭಾಗದಲ್ಲಿ ಇರುವಂತಹ ದೃಶ್ಯಾವಳಿಗಳು. ಇವರ ಅಭಿಮಾನಿಗಳಿದ್ದಾರೆ. ಸರ್, ಇವತ್ತಿನ ನಾಟಿ ಕೋಳಿ ವಿಶೇಷ ಸ್ಪೆಷಲ್ ಸರ್. CM ಸಾಹೇಬರಿಗೆ ಮೈಸೂರು ನಾಟಿ ಕೋಳಿ ಪಲಾವ್ ಅಂದರೆ ತುಂಬ ಇಷ್ಟ. ಯಾಕೆ ಅಂತಂದರೆ ಅವರು ಹುಟ್ಟು ಬೆಳೆದು ಇಲ್ಲೇ ಇರೋದ್ರಿಂದ ಅವ್ರಿಗೆ ಆ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಪಲಾವ್ ತುಂಬ ಇಷ್ಟ ಇರೋದ್ರಿಂದ ಅದಕ್ಕೆ ಇವತ್ತು 7 ವರ್ಷ ಅದನ್ನು ಕಂಪ್ಲೀಟ್ ಮಾಡಿದ್ರು. ಅದು ಪರವಾಗಿ ಅದನ್ನು ಖುಷಿಪಡಿಸೋದಕ್ಕೆ ನಾವು ಇದನ್ನು ಹಂಚ್ತಾ ಇದ್ದೀವಿ. ಅಂದರೆ ಸಾಮಾನ್ಯ ಸಿಹಿ ವಿತರಣೆ ಮಾಡೋದು ನೋಡಿದ್ದೀವಿ, ನಾಟಿ ಕೋಳಿ ನೋಡಿರಲಿಲ್ಲ. ಅವರು ಇಡೀ ಇದರಲ್ಲಿ ನಾಟಿ ಕೋಳಿ ಮತ್ತು ಮುದ್ದೆ, ಸಾರು ಮತ್ತು ಉಪ್ಸಾರು ಇದರಲ್ಲಿ ಪ್ರಿಯವಾದದ್ದು. ಬಡವರ ಒಂದು ಅಭಿಮಾನ ಅವ್ರ ಮೊದಲಿಂದ ಇದೆ. ಅದಕ್ಕೋಸ್ಕರ ಏನಪ್ಪ, ಅವರ ಸವಿ ನೆನಪಿಗೋಸ್ಕರ ಇವತ್ತು ನಾಟಿ ಕೋಳಿಯನ್ನು ನಾವು ಮಾಡಿಸಿ ಹಂಚ್ತಾ ಇದ್ದೀವಿ. ಅಂದರೆ ತಾವೀಗ ಗಮನಿಸ್ತಾ ಇದ್ರಿ ಅರುಣ್, ಇದೆಲ್ಲದೂ ಕೂಡ ನಾಟಿ ಕೋಳಿ ಪಲಾವಿನ ಮಾಡಿ ಜನರಿಗೆ ಹಂಚ್ತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ CMಗೆ ನಾಟಿ ಕೋಳಿ ಬಿರಿಯಾನಿ ಅಂದರೆ ಭಾಳ ಇಷ್ಟ. ತಾವು ಗಮನಿಸಿರಿ, ತಾವು ಕೂಡ ಹೌದು ಸರ್, ಹೌದು ಸರ್. ಸಿದ್ದರಾಮಯ್ಯ ಸಾಹೇಬರಿಗೆ ನಾಟಿ ಕೋಳಿ ಸಾಂಬಾರು ಮುದ್ದೆ ಅಂದರೆ ಭಾಳ ಅಚ್ಚುಮೆಚ್ಚು. ಹಂಗಾಗಿ ಮತ್ತು ನಾಟಿ ಕೋಳಿ ಪಲಾವ್ ಅಂದರೆ ಭಾಳ ಅಚ್ಚುಮೆಚ್ಚು. ಏಕೆಂದರೆ ಸಾಹೇಬರು ಮನೇಲಿ ನಾನು ಸುಮಾರು ಸರಿ ಸಾಹೇಬ್ರಿಗೆ ಬಡಿಸಿದ್ದೀನಿ. ಹಂಗಾಗಿ ಸಾಹೇಬ್ರು ನಂಗೆ ಹತ್ರದಿಂದ ನೋಡೋದ್ರಿಂದ ನಂಗೆ ಭಾಳ ಗೊತ್ತಿರೋದ್ರಿಂದ ಇವತ್ತು ಸಂಭ್ರಮಾಚರಣೆಗೆ ನಾಟಿ ಕೋಳಿ ಪಲಾವನ್ನು ಮಾಡಿಸಿದ್ವಿ. ನಾವೆಲ್ಲ ಪಟಾಕಿ ಹಂಚೋದು, ಸ್ವೀಟ್ ಹಂಚೋದು ನೋಡಿದ್ವಿ, ಬಿರಿಯಾನಿ ಹಂಚೋದು ನೋಡಿದ್ವಿ ಸರ್. ಅವ್ರಿಗೆ ಭಾರಿ ಖುಷಿ. ಅವರಿಗೆ ಸಿದ್ದರಾಮಯ್ಯನವ್ರಿಗೆ ನಾಟಿ ಕೋಳಿ ಸಾಂಬಾರು ಮತ್ತು ಮೀನು ಸಾಂಬಾರು ಅಂದ್ರೆ ಇಷ್ಟ. ಮುದ್ದೆ
ಮುದ್ದೆ ಅಂದ್ರೆ ಇಷ್ಟೇ. ಅದಕ್ಕೋಸ್ಕರನೇ ಅವರು ಇವತ್ತು ಏನು ದಾಖಲೆ ಮುರಿದಿದ್ದಾರೆ. 2793ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಇನ್ನೂ 2.5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನೋದು ನಮ್ಮ ದೇವ್ರನ್ನಲ್ಲಿ ಕೇಳ್ಕೊತೀವಿ ಸರ್. ಅಂದ್ರೆ ನಾಟಿ ಕೋಳಿ ಸಿಎಂಗೋಸ್ಕರನೇ ಸಿಎಂ ಖುಷಿ ಆಗ್ಲಿ ಅಂತ. ಸಿಎಂ ಖುಷಿ ಆಗಲಿ ಅಂದ್ರೆ ಜನ ಎಲ್ಲ ಖುಷಿ ಪಡಲಿ ಅಂತೇಳಿ ನಾಟಿ ಕೋಳಿ ತಿನ್ನೋದ್ರ ಮೂಲಕ ಅವ್ರಿಗೇನು ಪ್ರಿಯವಾದಂಥ ಆಹಾರ ಅದು ನಾಟಿ ಕೋಳಿ. ಆ ಕಾರಣಕ್ಕಾಗಿ ಜನಕ್ಕೂ ಕೂಡ ನಾಟಿ ಕೋಳಿ ಕೊಡೋದ್ರ ಮೂಲಕ ಈ ಒಂದು ಸಂಭ್ರಮವನ್ನು ಹೆಚ್ಚು ಮಾಡುವಂಥದ್ದು. ಅವ್ರಿಗೆ ಅಭಿಮಾನದ ಅಭಿನಂದನೆ ತಿಳಿಸಿದ್ದೀನಿ. ದೀರ್ಘಾವಧಿ ಸಿಎಂ ಆಗಿರೋ ಜೊತೆಗೆ ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಮಾಡೋದಿಷ್ಟೇ, ದೇಶ ಕಂಡಂಥ ಅಪರೂಪದ ರಾಜಕಾರಣಿ ಸಿದ್ದರಾಮಯ್ಯನವರು ಅವರು ದೀರ್ಘಾವಧಿ ಸಿಎಂ ಆಗಿ ದಾಖಲೆ ಮಾಡಿದ್ದಾರೆ. ಹಾಗೆ ಅವ್ರನ್ನ ಪೂರ್ಣಾವಧಿಗೆ ಮುಂದುವರಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ನಾಟಿ ಕೋಳಿ ಒಂಥರ ಸಾರ್ವತ್ರಿಕ ಆಗೋಯ್ತು ಎಲ್ರಿಗೂ ಈಗ ನಾಟಿ ಕೋಳಿ ಅಂತಂದ್ರೆ ಎಲ್ಲರಿಗೂ ಪ್ರಿಯವಾಗಿರ್ತದೆ. ಯಾಕಂದ್ರೆ ಇವು ಬರ್ತಾ ಇರ್ತಕ್ಕಂಥ ಬೇರೆ ಕೋಳಿಗೂ ನಾಟಿ ಕೋಳಿಗೂ ವ್ಯತ್ಯಾಸ ಇದೆ. ಸಾಹೇಬರು ಹುಟ್ಟಿದಾಗಿಂದನೂ ಇಲ್ಲಿವರೆಗೂ ನಾಟಿ ಕೋಳಿ ಅಂದ್ರೆ ಮುದ್ದೆ ಅಂದ್ರೆ ಇಷ್ಟ. ಹಾಗಾಗಿ ನಾಟಿ ಕೋಳಿ ಅವ್ರು ಪ್ರಿಯವಾಗಿದೆ. ಆ ಕಾರಣಕ್ಕೆ ನಾವು ಇವತ್ತು ಸಾರ್ವಜನಿಕರಿಗೆ ನಾಟಿ ಕೋಳಿ ಅಂತ ಇದ್ದೀವಿ, ಜೊತೆಗೆ ಸ್ವೀಟನ್ನು ಅಂತ ಇದ್ದೀವಿ. ಅವರು ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ, ದಾಖಲೆಗಳ ವೀರ, ಸಮರ ವೀರ ಅಂತ ಕರಿಬೋದು ಅವ್ರನ್ನ. ಯಾಕೆಂತಂದ್ರೆ ಇವತ್ತು ದಾಖಲೆ ರಾಮಯ್ಯ ಆಗಿರ್ಬೋದು, ಅನ್ನ ರಾಮಯ್ಯ, ಭಾಗ್ಯ ರಾಮಯ್ಯ ಅಂತಂದ್ರೆ ಇವತ್ತು ಎಲ್ಲದಕ್ಕೂ ಅನುಕೂಲ ಆಗ್ತದೆ, ಎಲ್ಲದಕ್ಕೂ ಸೇರುತ್ತೆ. ಆ ಕಾರಣಕ್ಕೆ ಇವತ್ತು ಸ್ವೀಟನ್ನು ಅಂತ ಇದೀವಿ. ಪೂರ್ಣಾವಧಿ ಸಿಎಂ ಆಗಬೇಕು ಅನ್ನೋದು ನಮ್ಮ ಆಸೆ. ಬಹಳ ಖುಷಿಯಾಗಿ ಹಂಚಿಕೆ ಮಾಡ್ತಾ ಇದ್ದೀರಿ. ಹೌದೌದು, ತುಂಬಾ ಸಂತೋಷವಾಗಿ ಜನಗಳಿಗೆ ನಾಟಿ ಕೋಳಿ ಬಿರಿಯಾನಿಯನ್ನ ಎಲ್ಲ ಹಂಚ್ತಾ ಇದ್ದೀವಿ. ಅಂದ್ರೆ ಅರುಣ್, ತಾವೀಗ ಗಮನಿಸ್ತಾ ಇದ್ದೀರಿ, ಇದು ಮೈಸೂರಿನ ಶಾರದಾದೇವಿ ನಗರದ ಮನೆಯಲ್ಲಿ ಸಿದ್ದರಾಮಯ್ಯನವರು ಇರುವಂಥದ್ದು. ಆ ಮನೆಯ ಮುಂಭಾಗದಲ್ಲಿ ಈ ರೀತಿಯಾಗಿ ಅವರ ಅಭಿಮಾನಿಗಳು ನಾಟಿ ಕೋಳಿ ಬಿರಿಯಾನಿಯನ್ನ ಹಂಚಿಕೆ ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ, ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಬರ್ತಾರಾ ಅಂತ? ಇಲ್ಲ ಅರುಣ್, ಈಗಾಗಲೇ ಮುಖ್ಯಮಂತ್ರಿಗಳು ಶಾರದಾದೇವಿ ನಗರದ ಈ ನಿವಾಸ ಏನಿದೆ ಮೈಸೂರಿನ ಶಾರದಾದೇವಿ ನಗರದಲ್ಲಿ ಇರುವಂಥ ನಿವಾಸದಿಂದ ಈಗ ಪ್ರತ್ಯೇಕವಾಗಿ ಬೇರೆ ಕಡೆ ಒಂದು ತಿಂಡಿಗೆ ಹೋಗಿದ್ದಾರೆ. ತಿಂಡಿ ಮುಗಿಸಿ ಮತ್ತೆ ವಾಪಸ್ಸು ಮತ್ತೆ ಇದೇ ಮನೆಗೆ ಬರ್ತಾರೆ. ಈ ನಂತರದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿದ್ದಾವೆ. ಯಾಕಂದರೆ ತಾವೀಗ ಗಮನಿಸಿರ್ಬೋದು, ಇಡೀ ಮನೆಯ ಮುಂಭಾಗದಲ್ಲಿ ಅಪಾರ ಸಂಖ್ಯೆಯ ಜನರು ಕೂಡ ಬಂದಿದ್ದರು. ಈಗಾಗಲೇ CM ಅವರು ಮತ್ತೆ ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಮನೆಯ ಸುತ್ತ ಈ ರೀತಿಯಾಗಿ ಕಟೌಟ್ಗಳನ್ನು ಕೂಡ ಹಾಕಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮೈಸೂರಿನ ಶಾರದಾದೇವಿ ನಗರದ ನಿವಾಸದ ಸುತ್ತ ಈ ರೀತಿಯಾಗಿ ಬ್ಯಾನರ್ಗಳನ್ನು ಹಾಕ್ಕೊಂಡು ದಾಖಲೆ ರಾಮಯ್ಯ ಅನ್ನುವಂಥ ಹೆಸರಿನಲ್ಲಿ ಬ್ಯಾನರ್ಗಳನ್ನು ಕೂಡ ಕಟ್ಟಿ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂತಹದ್ದು. ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.